ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಅಧ್ಯಾಯ 7 ಕಾಲನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಿನ್ನೆ ನಾನು 2 ಕ್ವಶನ್ಸ್ಗಳನ್ನ ಕನ್ಫ್ಯೂಸ್ ಆಗಿ ಬಿಟ್ಟಿದ್ದೆ. ಯಾಕಪ್ಪ ಅಂದ್ರೆ ಅಲ್ಲಿ ನನ್ನ ಬಳಿ ಹಳೆ ಪುಸ್ತಕ ಇತ್ತು, ಅಲ್ಲಿ ಗಂಟೆ ಇತ್ತಿಲ್ಲಿ, ಇಲ್ಲಿ ವರ್ಷ ಅಂತಿದೆ ಹೊಸ ಪುಸ್ತಕದಲ್ಲಿ ನಿಮ್ಗೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇವತ್ತು ಹೊಸ ಪುಸ್ತಕಗಳನ್ನು ತೊಗೊಂಡ್ಕೊಂಡು ಇದು ಗಂಟೆ ಇತ್ತೋ ಅಥವಾ ವರ್ಷ ಇದೆ ಅಂತೇಳಿ ಕನ್ಫರ್ಮ್ ಮಾಡಿಕೊಂಡೆ. ಅದು ವರ್ಷ ಇದೆ ಇಲ್ಲಿ. ನಾನು ನಿನ್ನೆ ಹಾಕಿದ ಕ್ವಶನ್ಸ್ನಲ್ಲಿ ಗಂಟೆ ಇತ್ತು, ನಿನ್ನೆ ನೋಡಿದವ್ರಿಗೆ ಗೊತ್ತಿರ್ತೈತೆ. ಇವತ್ತು ಕ್ವಶನ್ಸ್ಗಳನ್ನ 8 ಮತ್ತು 9 ಎರಡೇ ಕ್ವಶನ್ಸ್ಗಳನ್ನ ಬಿಟ್ಟಿನಿ 7.2ರಲ್ಲಿ. ಇವೆರಡು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿ 7.3ನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. 7.3 ಮತ್ತು 7.4ನ ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ ತನಕ ನೋಡಿರಿ. ಈ ಕ್ವಶನ್ಸ್ನ ಯಾವ ಥರ ಬಿಡಿಸ್ಬೋದು. 3 ವರ್ಷ 8 ತಿಂಗಳು ಮತ್ತು 2 ವರ್ಷ 7 ತಿಂಗಳುಗಳನ್ನು ಏನು ಮಾಡಬೇಕು, ಸಂಕಲನ ಮಾಡಬೇಕು. ಇಲ್ಲೆಲ್ಲರೂ ಏನು ಮಾಡಿಬಿಡ್ತಾರೆ, 3 ವರ್ಷನ ವರ್ಷ ಕಡೆ ಬರ್ಕೋತಾರೆ. 3 ವರ್ಷ ನೆಕ್ಸ್ಟ್ 8 ತಿಂಗಳು, ಕೆಳಗಡೆ 2 ವರ್ಷ 7 ತಿಂಗಳು ಬರ್ಕೊಂಡು ಇವಕೊಂಡು ಕೂಡಿಸ್ಬಿಡ್ತಾರೆ. 8 7 15 ರೀ, ಮತ್ತು 3 2 5 ವರ್ಷ 15 ತಿಂಗಳು ಅಂತ ಹೇಳ್ಬಿಡ್ತಾರೆ. ಅದು ತಪ್ಪಾಗ್ತೈತಿ. ಯಾಕಪ್ಪ ಅಂದ್ರೆ ಒಂದು ವರ್ಷಕ್ಕೆ 12 ತಿಂಗಳುಗಳು ಇರ್ತಾವೆ. ಒಂದು ವರ್ಷಕ್ಕೆ 12 ತಿಂಗಳುಗಳು ಇರ್ತಾವೆ. ಇಲ್ಲಿ ಎಷ್ಟು ತಿಂಗಳಿದಾವೆ, 8 ತಿಂಗಳೈತಿ. ಇಲ್ಲಿ ಎಷ್ಟು ತಿಂಗಳುಗಳು, 7 ತಿಂಗಳೈತಿ. ಒಟ್ಟು ಕೂಡಿಸಿದ್ರೆ ಎಷ್ಟು ತಿಂಗಳಾಯಿತು, 15 ತಿಂಗಳಾಯಿತು. ನೋಡಿರಿ, 15 ತಿಂಗಳು ಏನ್ರ ಅದಾವ ಅಂದ್ರೆ ಒಂದು ವರ್ಷಕ್ಕೆ ಇಲ್ಲ, ಒಂದು ವರ್ಷಕ್ಕೆ 12 ತಿಂಗಳುಗಳದಾವು. ನೋಡಿರಿ, ಅಂದ್ರೆ 15 ತಿಂಗಳ ಒಳಗಡೆ ಒಂದು ವರ್ಷ ಅಂದ್ರೆ 12 ತಿಂಗಳು ಆಕೈತಿ. ಅಂದ್ರೆ ಒಂದು ವರ್ಷ ಆಗ್ಬಿಡ್ತೈತಿ. 12 ತಿಂಗಳು ಆಯ್ತಪ್ಪ ಅಂದ್ರೆ ಒಂದು ವರ್ಷ ಆಕೈತಿ. ಒಂದು ವರ್ಷ ಆಯ್ತಂದ್ರೆ ಆ ಒಂದು ವರ್ಷನ ಈ ಕಡೆ ನೀವು ಜಂಪ್ ಮಾಡ್ಬೇಕು, ವರ್ಷದ ಕೂಡ ಕೂಡಿಸ್ಬೇಕು. ಇನ್ನು ಎಷ್ಟು ತಿಂಗಳು ಉಳಿತು, 15ರಾಗ 12 ತಿಂಗಳು ಹೋದ್ರೆ ಇನ್ನು 3 ತಿಂಗಳು ಉಳಿತು. ಓಕೆ, ಆ 3 ತಿಂಗಳನ್ನು ಇಲ್ಲಿ ಬರೀಬೇಕು. ಈಗ ನೋಡಿರಿ, 3 ತಿಂಗಳು ಇಲ್ಲಿ ಉಳಿತು. ನೆಕ್ಸ್ಟ್ 3 2 5 5 1 6 ವರ್ಷ. ಈಗ ಒಂದು ವರ್ಷ ಹೆಂಗೆ ಬಂತು ಅನ್ನೋದು ನಿಮ್ಗೆ ಗೊತ್ತಾಯ್ತು. ಒಟ್ಟು 15 ತಿಂಗಳು ಇರ್ತಾವೆ. ಒಂದು ವರ್ಷಕ್ಕೆ 12 ತಿಂಗಳು ಇರ್ತಾವೆ. 12 ತಿಂಗಳಲ್ಲಿ ಒಂದು ವರ್ಷ ಆಗಿಬಿಡ್ತೈತಿ. 12 ತಿಂಗಳಾದ್ರೆ ಒಂದು ವರ್ಷ ಆಕೈತಿ. ಅದೇ ಒಂದು ವರ್ಷ ಇಲ್ಲಿ ಎಕ್ಸ್ಟ್ರಾ ಬಂದಿರ್ತೈತಿ, ಅದನ್ನು ವರ್ಷದಲ್ಲಿ ಕೂಡಿಸ್ಕೋಬೇಕು. 3 2 5 5 1 6 ವರ್ಷ 3 ತಿಂಗಳು. ಓಕೆ, ಇದು ಗೊತ್ತಾಯಿತು ಅಂತ ಅಂದ್ಕೊತಿದ್ದೀನಿ. 9ನೇದು ಇದೇ ಥರ ಮಾಡಿರಿ. 5 ವರ್ಷ 6 ತಿಂಗಳು, 4 ವರ್ಷ 9 ತಿಂಗಳು. ತಿಂಗಳುಗಳನ್ನು ಮೊದಲು ಕೂಡಿಸ್ಕೋಬೇಕು, ವರ್ಷನ ಹಿಂದಾಶ ನೀವು ಕೂಡಿಸ್ಕೋಬೇಕು. 9 1 6 ಎಷ್ಟು ರೀ, 15. ಮತ್ತೆ 15 ತಿಂಗಳು ಬಂತು. 15 ತಿಂಗಳಪ್ಪ ಅಂದ್ರೆ 15 ತಿಂಗಳಿಲ್ಲ, ವರ್ಷಕ್ಕೆ 12 ತಿಂಗಳುಗಳದಾವು. 12 ತಿಂಗಳಂದ್ರೆ ಒಂದು ವರ್ಷ ಆಯಿತು. ಒಂದು ವರ್ಷನ ಈ ಕಡೆ ಬರ್ಕೋತಾ ಇದ್ದೀನಿ. 15ರಾಗ 12 ಹೋದ್ರೆ 3 ತಿಂಗಳು ಉಳಿತು, ಅಂದ್ರೆ 3 ತಿಂಗಳು. ಇಲ್ಲಿ ನೋಡಿರಿ, 9 5 4 9 9 1 10 ವರ್ಷ 3 ತಿಂಗಳು. ಓಕೆ, ಈ ಥರನ ಇವೆರಡೂಗಳನ್ನ ಬಿಡಿಸ್ರಿ. ಇನ್ನು ನೆಕ್ಸ್ಟು ನಮ್ಗೆ 7.3ನ ಡಿಸ್ಕಸ್ ಮಾಡಬೇಕು. 7.3 ಒಳಗಡೆ ಯಾವ ಥರ ಲೆಕ್ಕಗಳಿದಾವೆ ಅಂತೇಳಿ ನೋಡೋಣ. ಓಕೆ, ಮೌಖಿಕ ಲೆಕ್ಕಗಳು. 5 ನಿಮಿಷಕ್ಕೆ ಎಷ್ಟು ಸೆಕೆಂಡ್ಗಳು ನಿಮ್ಗೆ ಗೊತ್ತಿರಲಿ. 1 ನಿಮಿಷಕ್ಕಪ್ಪ ಅಂದ್ರೆ ಎಷ್ಟು ಸೆಕೆಂಡ್ಸ್ಗಳಿರ್ತಾವೆ, 60 ಸೆಕೆಂಡ್ಸ್ ಇರ್ತಾವೆ. ಇನ್ನು 1 ನಿಮಿಷಕ್ಕೆ 60 ಸೆಕೆಂಡ್ಸ್ಗಳಿರ್ತಾವೆ. ಕೇಳಿದ್ದೆಷ್ಟು, 5 ನಿಮಿಷ ಅಂದ್ರೆ ಇಂಟು 5 ಮಲ್ಟಿಪ್ಲಿಕೇಷನ್ಸ್ ಮಾಡಿರಿ. 5 6 ಎಷ್ಟು, 0 ಇದ್ದಾಗ ತಲೆ ಕೆಡಿಸ್ಕೊಬೇಡ್ರಿ. 5 6 ಎಷ್ಟು, 30. ಇದೊಂದು 0 ಇದೆ, ಇದೊಂದು 0ನೇ ಇಟ್ಬಿಡ್ರಿ. ಅಂದ್ರೆ 300 ಸೆಕೆಂಡ್ಸ್ಗಳಿರ್ತಾವೆ. ಓಕೆ, ಈ ಥರ. ಇನ್ನು ನೆಕ್ಸ್ಟ್ 10 ಗಂಟೆಗಳಲ್ಲಿ ಎಷ್ಟು ನಿಮಿಷಗಳಿವೆ. 1 ನಿಮಿಷ ಅಂದ್ರೆ ಎಷ್ಟು, 1 ಗಂಟೆ ಅಂದ್ರೆ ಎಷ್ಟು ನಿಮಿಷ ಇರ್ತಾವೆ, 60 ನಿಮಿಷ ಇರ್ತಾವೆ. ನಮ್ಗೆ ಕೇಳಿದ್ದು ಎಷ್ಟು ಗಂಟೆ, 10 ಗಂಟೆ. ಅಂದರೆ ಈ ಥರ 10 6 ಎಷ್ಟು, 60. ಇದೊಂದು 0 ಇದೆ, 0. ಅಂದರೆ 600 ನಿಮಿಷಗಳು ಇರ್ತವೆ 10 ಗಂಟೆಯಲ್ಲಿ. ಓಕೆ, ಇನ್ನು ನೆಕ್ಸ್ಟ್ 1 ಗಂಟೆಗೆ ಎಷ್ಟು ಸೆಕೆಂಡ್ಗಳು. 1 ಗಂಟೆಗೆ ಎಷ್ಟು ಸೆಕೆಂಡ್ಗಳು ಅಂದ್ರೆ 1 ಗಂಟೆಗೆ ಎಷ್ಟು 60 ನಿಮಿಷ ಇರ್ತೈತೆ. ಅಂದ್ರೆ 60 ನಿಮಿಷ ಅಂದ್ರೆ 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ಸ್ಗಳಿರ್ತಾವೆ, 60 ಸೆಕೆಂಡ್ಸ್ಗಳಿರ್ತಾವೆ. ಎರಡೂ ಮಲ್ಟಿಪ್ಲಿಕೇಷನ್ಸ್ ಮಾಡ್ಬೇಕು. 6 6 ಎಷ್ಟು, 36. 2 ಸೊನ್ನೆಗಳಿದ್ದಾವೆ, ಅವು 2 ಸೊನ್ನೆಗಳನ್ನ ಇಲ್ಲಿ ಬರಿತಿರ್ತೀನಿ. 1 ಗಂಟೆಗೆ ಎಷ್ಟು ಸೆಕೆಂಡ್ಸ್ಗಳದಪ್ಪ ಅಂದ್ರೆ 3600 ಸೆಕೆಂಡ್ಸ್ಗಳು. ಇನ್ನು ನೆಕ್ಸ್ಟು 9:30 AM ಮಧ್ಯಾಹ್ನ 12 ಗಂಟೆವರೆಗೆ ಸಮಯದ ಅವಧಿ ಎಷ್ಟು. ಈಗ ಬೆಳಗ್ಗೆ 9:30 ಆಗಿದೆ ನಿಮ್ಮ ಗಡಿಯಾರದಲ್ಲಿ. ಅಂದರೆ 12 ಗಂಟೆಗೆ ಎಷ್ಟು ಸಮಯ ಆಕೈತಿ, 9:30 ಕೂಡಿಸ್ಕೊತ ಹೋಗ್ಬೇಕಾದ್ರೆ ನೀವು ಈ ಥರ. 9:30 10:00 ಎಷ್ಟಾಯಿತು, 1 ಅವರ್ ಆಯಿತು. ನೆಕ್ಸ್ಟ್ 11:00 2 ತಾಸು ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿರಿ, 11:30 12:00 ಅಂತೇಳಿ ಮಾಡ್ಕೊಂಡು ಕುಂದ್ರಬಾರ್ದಿಲ್ಲಿ. 11:30 ಇನ್ನು ಅರ್ಧ ತಾಸು ಆದರೆ ಏನು ಆಕೈತಿ, 12 ಆಗ್ತೈತಿ. ಅಂದ್ರೆ 1 ತಾಸು
ಇದೊಂದು ತಾಸು 2 ತಾಸು ಇದೊಂದು 30 ನಿಮಿಷ. ಅಂದ್ರೆ ಎಷ್ಟು ನಿಮಿಷಪ್ಪ ಅಂದ್ರೆ 2 ಗಂಟೆ 30 ನಿಮಿಷ. ಓಕೆ, ಸಮಯಾವಧಿ ಎಷ್ಟು ಆಗ್ತದಪ್ಪ ಅಂದ್ರೆ 2 ಗಂಟೆ 30 ನಿಮಿಷ ಆಗ್ತದೆ. ಆಗುತ್ತೆ ತಾನೆ. 9:30ಲಿಂದ 10:30 1 ಅವರ, 10:30ಲಿಂದ 11:30 2 ತಾಸು ಆಯಿತು. ಮ್ಯಾಗಿದ್ದು ಇನ್ನು 30 ನಿಮಿಷ, 2 ಗಂಟೆ 30 ನಿಮಿಷ. ಓಕೆ, ನೆಕ್ಸ್ಟ್ 5:30 PM ಇದು ರೈಲ್ವೆ ವೇಳೆಯಲ್ಲಿ ತಿಳಿಸಿ. 5 ಗಂಟೆ 30 ನಿಮಿಷ ಆಗಿರ್ತೈತಿ ರೈಲ್ವೆ ಟೈಮ್ದಾಗ. ನಿಮ್ಗೆ ನಾನು ನಿನ್ನೆ ಒಂದು ರೈಲ್ವೆ ಟೈಮ್ನು ಹಾಕಿದೆ 24 ಗಂಟೆ. 5 ಗಂಟೆ ಟೈಮ್ ಎಷ್ಟಾಗಿರ್ತದಪ್ಪ ಅಂದ್ರೆ ಎಷ್ಟಾಗಿರ್ತೈತಿ 17 ಅಂದರೆ 5. ಓಕೆ, 17:30 ಆಗಿರ್ತೈತಿ. 5:30 ಅಂದ್ರೆ ಇದನ್ನು ರೈಲಿನ ವೇಳೆಯಲ್ಲಿ ಹೇಳಪ್ಪ ಅಂದ್ರೆ 17:30 ಆಗಿರ್ತದೆ. ಓಕೆ, ಈ ಥರ ಮೌಖಿಕ ಆಯ್ತಿದ್ದು. ಇನ್ನು ನೆಕ್ಸ್ಟು ಅಭ್ಯಾಸ ಇದೆ. ಇವುಗಳನ್ನು ಕಳೆಯಬೇಕು. 7 ಗಂಟೆ 30 ನಿಮಿಷದಿಂದ 5 ಗಂಟೆ 10 ನಿಮಿಷನ ಕಳಿಬೇಕು. ನೋಡಿರಿ, 7 ಗಂಟೆ 30 ನಿಮಿಷದಿಂದ 5 ಗಂಟೆ 10 ನಿಮಿಷನ ಕಳಿಬೇಕು. ಇಲ್ಲಿ ಮೇಲೆ ಸಂಖ್ಯೆಗಳೇನಾದರೂ ದೊಡ್ಡ ಇದ್ದು ಅಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. 30 ನಿಮಿಷ ಒಳಗಡೆ 10 ನಿಮಿಷ ಹೋದ್ರೆ 20 ನಿಮಿಷ ಉಳಿತೈತಿ. 7ರಾಗ 5 ಹೋದ್ರೆ 2 ಗಂಟೆ 20 ನಿಮಿಷ ಅಂತೇಳಿ ಇದನ್ನು ಆನ್ಸರ್ನ ನಾವು ಹೇಳ್ಬೋದು. ಅದೇ ಬೇರೆ ಥರ ಬಂದಾಗ ಯಾವ ಥರ ಮಾಡಬೇಕು ಅನ್ನೋದು ನಿಮ್ಗೆ ನೆಕ್ಸ್ಟ್ ಕ್ವಶನಲ್ಲಿ ಗೊತ್ತಾಕೈತಿ. ಈಗ ನೆಕ್ಸ್ಟ್ ಕ್ವಶನ್ ಇದೆ 4 ಗಂಟೆ 40 ನಿಮಿಷ 50 ಸೆಕೆಂಡ್ನಿಂದ ಎಷ್ಟನ್ನು ಕಳಿಬೇಕು? 3 ಗಂಟೆ 20 ನಿಮಿಷ 25 ಸೆಕೆಂಡ್ನ ಕಳಿಬೇಕು. ನೋಡಿರಿ, 50ರೊಳಗಡೆ 25 ಸೆಕೆಂಡ್ ಹೋದ್ರೆ ಇನ್ನು 25 ಸೆಕೆಂಡ್ ಉಳಿತು. 40ರಾಗ 20 ಹೋದ್ರೆ 20 ನಿಮಿಷ ಉಳಿತು. 4ರ 3 ಹೋದ್ರೆ 1 ಗಂಟೆ ಉಳಿತು. 1 ಗಂಟೆ 20 ನಿಮಿಷ 25 ಸೆಕೆಂಡ್ಗಳು ಇದರ ಆನ್ಸರ್. ಇನ್ನು ನೋಡಿರಿ, ನೆಕ್ಸ್ಟ್ ಕ್ವಶನ್ನಲ್ಲಿ ಕನ್ಫ್ಯೂಸ್ ಆಗ್ತೈತಿ. 5 ಗಂಟೆ 30 ನಿಮಿಷದಿಂದ 2 ಗಂಟೆ 50 ನಿಮಿಷನ ಕಳೀರಂದ್ರೆ ಇನ್ನೇ ಕಳೆದ್ರಲ್ಲ ಆ ಥರ ಕಳೆದ್ರೆ ಆನ್ಸರ್ ರಾಂಗ್ ಆಗ್ತೈತಿ. 5 ಗಂಟೆ 30 ನಿಮಿಷದಿಂದ 2 ಗಂಟೆ 50 ನಿಮಿಷ ಕಳೀರಪ್ಪ ಅಂದರೆ ಈ ಥರ ಕಳ್ಯಾಕೆ ಹೋಗ್ಬಿಡ್ತಾರೆ. 0 ಹೋದ್ರೆ 0 ರೀ, 13ರಾಗ 5 ಹೋದ್ರೆ ಈ ಥರ ಕಳ್ಕೊತ ಕೂತು ಆನ್ಸರ್ನ ರಾಂಗ್ ಮಾಡ್ಕೊಂಬಿಡ್ತಾರೆ. ಈ ಥರ ಇದ್ದಾಗ ಮೇಲೆ ಸಣ್ಣ ಸಂಖ್ಯೆಗಳಿದ್ದಾಗ ನಾವು ಯಾವ ಥರ ಮಾಡಬೇಕು? ನಿಮಿಷಗಳಲ್ಲಿ ಕನ್ವರ್ಟ್ ಮಾಡ್ಕೊಂಬಿಡ್ತೀನಿ ನಾನು. ಈಗ 5 ಗಂಟೆ ಅಂದರೆ ಎಷ್ಟು ನಿಮಿಷ ಆಗ್ತೈತಿ ನೋಡಿರಿ. 5 ಗಂಟೆ ಅಂದರೆ ಎಷ್ಟು ನಿಮಿಷ ಆಗ್ತೈತಪ್ಪ ಅಂದ್ರೆ 5 ಗಂಟೆ 1 ಗಂಟೆಗೆ ಎಷ್ಟು ನಿಮಿಷ ಇರ್ತೈತಿ? 60 ನಿಮಿಷ ಇರ್ತದೆ. 5 ಗಂಟೆ ಅಂದರೆ ಎಷ್ಟು ಇರ್ತೈತಿ? 5 6 30, ಇದೊಂದು 0, 300 ನಿಮಿಷ ಆಯಿತು. ಮ್ಯಾಗ ಎಷ್ಟು ನಿಮಿಷ ಐತಿ? 30 ನಿಮಿಷ ಐತಿ. ಪ್ಲಸ್ 30 ನಿಮಿಷ ಎಷ್ಟು ನಿಮಿಷ ಆಯ್ತಿದು? 330 ನಿಮಿಷ ಆಯಿತು. ಇನ್ನು ಅದೇ ಥರ 2 ಗಂಟೆ 50 ನಿಮಿಷನ ನಿಮಿಷದಲ್ಲಿ ಕನ್ವರ್ಟ್ ಮಾಡಿಕೊಡ್ರಿ. 2 × 60 ಅಂದರೆ ಎಷ್ಟು ನಿಮಿಷ ಆಯಿತು? 120 ಪ್ಲಸ್ ಮ್ಯಾಗಿಂದ ಎಷ್ಟು? 50 ನಿಮಿಷ. ಎರಡು ಕೂಡಿಸಿದ್ರೆ ಎಷ್ಟಾಯಿತು? 120 1 50 ಅಷ್ಟು 170 ನಿಮಿಷ ಆಯಿತು. 2 ಗಂಟೆ 170 ನಿಮಿಷ ಆಯಿತು. ಓಕೆ, 170 50 1 20 170 ಆಯಿತು. ಇದನ್ನು ಯಾವ ಥರ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ, 170 ನಿಮಿಷ 330ರೊಳಗಡೆ 170ನ ಕಳೆದು ಬಿಡ್ರಿ. 0ಕ್ಕೆ 0. 13ರಾಗ 7 ಹೋದ್ರೆ ಎಷ್ಟು? 13 ಒಳಗಡೆ 7 ಕಳಿಬೇಕು. ಓಕೆ, ನೀವು ಕಳಿಬೇಕಪ್ಪ ಅಂದ್ರೆ ಯಾವ ಥರ ಮಾಡ್ತೀರಿ? ನೀವು ಇಲ್ಲಿ ಇದನ್ನು 6 ಅಂತ ತಿಳ್ಕೊಳ್ರಿ. ಈ ಥರ ನೀವು ಯಾವ ಥರ ಕಳ್ಕೊಳ್ರಿ. 13ರಾಗ 7 ಕಳೀರಿ, 6 ಬಂತು. ನೆಕ್ಸ್ಟ್ 3 ಒಳಗಡೆ 2 ಹೋದ್ರೆ 160 ಬಂತಿಲ್ಲಿ. 160 ಬಂತಾ? ಈ 160ನ ನಾವು ಯಾವ ಥರ ಕನ್ವರ್ಟ್ ಹೋಗ್ಬೇಕು? ಈಗ 160 ನಿಮಿಷ ಬಂತು. 160 ನಿಮಿಷನ ಯಾವ ಥರ ಮಾಡ್ತೀರಿ ನೋಡಿರಿ. 1 ಗಂಟೆ ಅಂದರೆ ಎಷ್ಟು ನಿಮಿಷ? 1 ಗಂಟೆ ಅಂದ್ರೆ 60 ನಿಮಿಷ ಇರ್ತೈತಿ. ಈಗ 160 ನಿಮಿಷ ಬಂತು. 60 120 ಪ್ಲಸ್ ಇನ್ನೂ ಎಷ್ಟು ಉಳಿತಿದ್ರಾಗ? 120 ಹೋದ್ರೆ ಇನ್ನೂ ಎಷ್ಟು ಉಳಿತು? 40 ಉಳಿತು. ಓಕೆ, 2 ಗಂಟೆ 120 ಅಂದರೆ 1 ಗಂಟೆಗೆ 60 ನಿಮಿಷ, 2 ಗಂಟೆಗೆ 120 ನಿಮಿಷ. 2 ಗಂಟೆ ಪ್ಲಸ್ 40 ನಿಮಿಷ ಅಂದರೆ ಆನ್ಸರ್ ಏನು? 2 ಗಂಟೆ 40 ನಿಮಿಷ ಅಂತೇಳಿ ಇದನ್ನು ನಾವು ಹೇಳ್ಬೋದು ಈಸಿಯಾಗಿ. ಈ ಥರ ಇದ್ದಾಗ ನೀವು ಗಂಟೆ ಮತ್ತು ನಿಮಿಷಗಳನ್ನು ಏನು ಮಾಡಬೇಕು? ಕನ್ವರ್ಟ್ ಮಾಡ್ಕೊಂಬಿಡ್ಬೇಕು. ಓಕೆ, ಈ ಥರ. ಇನ್ನು ನೆಕ್ಸ್ಟು 4ನೇದು ಏನಿದೆ? 6 ಗಂಟೆ 10 ನಿಮಿಷದಿಂದ 5 ಗಂಟೆ 40 ನಿಮಿಷನ ಕಳೀರಿ. 6 ಗಂಟೆ 10 ನಿಮಿಷ, 6 ಗಂಟೆ ಇಂಟು 6 ಇಂಟು 60, 6 36, ಇದೊಂದು 0. ನೆಕ್ಸ್ಟ್ 10 ನಿಮಿಷ ಅಂದ್ರೆ 370 ಆಯ್ತದು. ನೆಕ್ಸ್ಟ್ ಏನು? 5 ಗಂಟೆ 40 ನಿಮಿಷ, 5 ಇಂಟು
5 ಗಂಟೆ ಅಂದ್ರೆ ಎಷ್ಟು ನಿಮಿಷ ಅಂದ್ರೆ ಆಗಲೇ ಹೇಳಿದೆ ನಾನು 300 ನಿಮಿಷ ಪ್ಲಸ್ ಎಷ್ಟು ಮ್ಯಾಗಿದ್ದು 40 ನಿಮಿಷ 340 ನಿಮಿಷ ಆಯಿತು. 370 ಒಳಗಡೆ 340ನ ಏನು ಮಾಡಬೇಕು ಕಳಿಬೇಕು. 370 ಒಳಗಡೆ 340 ಹೋದ್ರೆ ಎಷ್ಟು ಉಳಿತು 30 ನಿಮಿಷ ಹೋಯಿತು. ಆನ್ಸರ್ ಎಷ್ಟು ಬರೀ ಓನ್ಲಿ 30 ನಿಮಿಷ. 6 ಗಂಟೆ 10 ನಿಮಿಷದಿಂದ 5 ಗಂಟೆ 40 ನಿಮಿಷ ಕಳೆದ್ರೆ ಆನ್ಸರ್ ಎಷ್ಟು ಬರ್ತೈತಿ ಬರೀ 30 ನಿಮಿಷ ಉಳಿತೈತೆ ಅಷ್ಟೇ. ಇಷ್ಟು ಸಿಂಪಲ್ ಆಗ್ತಾವೆ, ಈ ಥರ ನೀವು ಬಿಡಿಸ್ಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ 6 ಗಂಟೆ 4 ತಿಂಗಳಿಂದ ಇಲ್ಲಿ ನೋಡಿರಿ ಇದೊಂದು ಕ್ವಶನ್ ಏನಾಗಿಬಿಟ್ಟದಪ್ಪ ಅಂದ್ರೆ ಇಲ್ಲಿ ಇದು ಗಂಟೆ ಆಗಬಾರ್ದು, ಇದು ಎಲ್ಲವೂ ಏನಾಗಬೇಕು ವರ್ಷ ಆಗಬೇಕು. ಓಕೆ, ಇದು ನನ್ನ ಬಳಿ ಹಳೆ ಪುಸ್ತಕ ಇರಲಿ ಅಂತ ಈ ಥರ ಆಗ್ತಾಯಿದೆ. 6 ವರ್ಷ 4 ತಿಂಗಳಿಂದ 3 ವರ್ಷ ಇಲ್ಲೆಲ್ಲ ಗಂಟೆ ಇದ್ದಲ್ಲಿ ಏನಾಗಬೇಕು ವರ್ಷ ಆಗಬೇಕು. 3 ವರ್ಷ 8 ತಿಂಗಳನ್ನು ಏನು ಮಾಡಬೇಕು ಕಳಿಬೇಕು. ಓಕೆ, ಈ ಥರ ಇದ್ದಾಗ ನಾವು ಏನು ಮಾಡಬೇಕು, ಈಗ ನೋಡಿರಿ ನಾನು ಹಿಂದೆ ಹೇಳಿದೆ ನಾನು 6 ವರ್ಷ ಅಂತೇಳಿ ಬರ್ಕೋಬೇಕು. ಈ ಕಡೆ ವರ್ಷನ ಬರ್ಕೋಬೇಕು. 6 ವರ್ಷ 4 ತಿಂಗಳು ಈಗ 3 ವರ್ಷ 8 ತಿಂಗಳನ್ನು ಕಳಿಬೇಕಂತ ಹೇಳ್ಯಾರ. ಮೇಲೆ ಸಣ್ಣ ತಿಂಗಳಿದೆ, ಕೆಳಗಡೆ ದೊಡ್ಡ ತಿಂಗಳಿದೆ. ಈ ಥರ ಇದ್ದಾಗ ಯಾವ ಥರ ಕಳಿಬೇಕಪ್ಪ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ತಿಂಗಳುಗಳಿರ್ತಾವೆ, ಒಂದು ವರ್ಷಕ್ಕೆ 12 ತಿಂಗಳು ಇರ್ತಾವೆ. ಅಂದ್ರೆ ಈ 12 ತಿಂಗಳಕ್ಕೆ ಈ ಪ್ಲಸ್ 4 ತಿಂಗಳು ಆ್ಯಡ್ ಮಾಡಿರಿ ಹೇಳ್ತೀನಿ, ಏನೂ ಚೇಂಜ್ ಆಗಂಗಿಲ್ಲ. 12 ವರ್ಷಕ್ಕೆ 12 ತಿಂಗಳು ಇರ್ತಾವೆ ಅಂದ್ರೆ ಈ 4 ತಿಂಗಳನ್ನ ಆ್ಯಡ್ ಮಾಡಿರಿ. ಒಟ್ಟು ಏಟಾಯಿತು 16 ತಿಂಗಳು ಆಯ್ತದು. 16 ತಿಂಗಳ ಒಳಗಡೆ ಈ 8 ತಿಂಗಳನ್ನ ಮೈನಸ್ ಮಾಡಿರಿ. ಈಗ 16 ತಿಂಗಳಿದೆ ಅಂತ ತಿಳ್ಕೊಡ್ರಿ. 16 ತಿಂಗಳ ಒಳಗಡೆ 8 ತಿಂಗಳನ್ನ ಮೈನಸ್ ಮಾಡಿರಿ. 16 8 ಹೋದ್ರೆ 8 ತಿಂಗಳು ಉಳಿತು. ಸರ್ ಯಾಕೆ 16 ತೊಗೊಂಡ್ರಿ? ಇಲ್ಲಿ 12 ತಿಂಗಳು ಎಕ್ಸ್ಟ್ರಾ ತೊಗೊಂಡಿನ, 12 ತಿಂಗಳು ಎಕ್ಸ್ಟ್ರಾ ತೊಗೊಂಡಿನಿ ಅಂದರೆ 1 ವರ್ಷ ಎಕ್ಸ್ಟ್ರಾ ತೊಗೊಂಡಿನಿ ನಾನು. ಅದೇ 1 ವರ್ಷನ ಇಲ್ಲಿ ನಾನು ಕಳೆದು ಬಿಡ್ತೀನಿ. ಹೊಳ್ಳಿ 3 1 4 ಆಯಿತು. ಅಂದ್ರೆ 6 ವರ್ಷ ಒಳಗಡೆ 4 ವರ್ಷ ಹೋದ್ರೆ 2 ವರ್ಷ 8 ತಿಂಗಳು ಉಳಿತು. ಈ ಥರ ನೋಡಿರಿ, ಇಲ್ಲಿ 1 ವರ್ಷ ಎಕ್ಸ್ಟ್ರಾ ತೊಗೊಂಡಿನಿ ಸುಮ್ಮನೆ, ಯಾಕಂದ್ರೆ ಮ್ಯಾಚ್ ಮಾಡೋಕ್ಕೆ. ಬಟ್ ಅದೇ 1 ವರ್ಷ ಎಕ್ಸ್ಟ್ರಾ ತೊಗೊಂಡಿನಿ ಅಂದ್ರೆ ಇಲ್ಲಿ ಅದನ್ನು ಕಳೆದು ಬಿಡ್ತೀನಿ. ಹೀಗಾಗಿ ಏನೂ ಬದಲಾವಣೆ ಆಗೋದಿಲ್ಲ. 2 ವರ್ಷ 8 ತಿಂಗಳು ಈಸ್ ದ ರೈಟ್ ಆನ್ಸರ್ 5ನೇದಕ್ಕೆ. ನೆಕ್ಸ್ಟ್ 6ನೇದು ನೋಡಿರಿ, 5 ವರ್ಷ 6 ತಿಂಗಳಿಂದ 5 ವರ್ಷ 6 ತಿಂಗಳು 6 ತಿಂಗಳಿಂದ 2 ವರ್ಷ 9 ತಿಂಗಳನ್ನು ಕಳಿಬೇಕಂತೇಳಿ ಮತ್ತೆ ಮ್ಯಾಗ ತಿಂಗಳು ಸಣ್ಣದು ಬಂತು. ಹೀಗಾಗಿ ಎಷ್ಟು 12 ತಿಂಗಳ ಪ್ಲಸ್ 6 ತಿಂಗಳ ಒಟ್ಟು ಎಷ್ಟು ತಿಂಗಳಾಯಿತು 18 ತಿಂಗಳಾಯಿತು. 18 ತಿಂಗಳ ಒಳಗಡೆ ಈ 9 ತಿಂಗಳನ್ನು ಕಳೆದು ಬಿಡ್ರಿ. 18 ತಿಂಗಳ ಒಳಗಡೆ 9 ತಿಂಗಳು ಕಳೆದ್ರೆ ಇನ್ನೂ ಎಷ್ಟು ತಿಂಗಳು ಉಳಿತು 9 ತಿಂಗಳ ಉಳಿತು. 9 ತಿಂಗಳು ಉಳಿತಪ್ಪ ಅಂದ್ರೆ ಇಲ್ಲಿ 1 ವರ್ಷ ಎಕ್ಸ್ಟ್ರಾ ತೊಗೊಂಡಿನಿ ನಾನು. ಆ 1 ವರ್ಷನ ಇಲ್ಲಿ ಕಳಿಬೇಕು. 2 1 3 5 3 ಹೋದ್ರೆ 2 ವರ್ಷ 9 ತಿಂಗಳು ಉಳಿತು. ಓಕೆ, ಈ ಥರ ಸಿಂಪಲ್ಲಾಗಿ ಮಾಡಬೇಕು. ಇನ್ನು ನೆಕ್ಸ್ಟ್ 7ನೇದೊಂದಿದೆ ನೋಡಿರಿ, 7 ವರ್ಷ 5 ತಿಂಗಳಿಂದ 4 ವರ್ಷ 11 ತಿಂಗಳನ್ನು ಕಳಿಬೇಕು. ಓಕೆ, ಇಲ್ಲೇ ಮಾಡಬೇಕಾಗಿತ್ತು, ಅದನ್ನು ಇಲ್ಲೇ ಮಾಡ್ತು ನೋಡಿರಿ. 7 ವರ್ಷ 5 ತಿಂಗಳಿಂದ 4 ವರ್ಷ 11 ತಿಂಗಳನ್ನು ಕಳಿಬೇಕಂತ ಹೇಳೋಣ. ಈ 12ಕ್ಕೆ 5 ಕೂಡಿಸ್ರಿ, 12 ಪ್ಲಸ್ 5 ಎಷ್ಟಾಯಿತು 16 ಆಯಿತು. ಸಾರಿ 17 ಆಯಿತು. ಓಕೆ, 12 1 5 17 ಆಯಿತು. 17 ಒಳಗಡೆ 11ನ್ನು ಕಳೀರಿ. 17 ಒಳಗಡೆ ಈ 11ನ್ನು ಕಳಿಬೇಕು. ಈ ಥರ ಕಳಿಬೇಕು. ಇಲ್ಲಿಕಂದ್ರೆ ನೀವು ಕಳಿಯಾಕೆ ಬರ್ಲಿಕ್ಕಂದ್ರೆ 7 1 ಹೋದ್ರೆ 6, 1 1 0 6 ತಿಂಗಳು ಉಳಿತು. ಒಂದು ವರ್ಷ ಎಕ್ಸ್ಟ್ರಾ ತೊಗೊಂಡಿನಿ ಅಂದ್ರೆ ಆ 1 ವರ್ಷನ ಇಲ್ಲಿ ಕಳಿಬೇಕು. 4 1 5 ಆಯಿತು. 7 5 ಹೋದ್ರೆ 2 ವರ್ಷ 6 ತಿಂಗಳು. ಈ ಥರ ನೀವು ಕೂಡ ಬಿಡಿಸ್ರಿ. ಇನ್ನು ನೆಕ್ಸ್ಟ್ ಇದು 7.3 ಮುಗಿತು. ಇನ್ನು 7.4ನಲ್ಲಿ 4ರಿಂದ 5 ಲೆಕ್ಕಗಳೇನಿದ್ದಾವೆ ಆ 6 ಲೆಕ್ಕಗಳನ್ನು ನಾವು ಬಿಡಿಸೋಣ. ಸಮಸ್ಯೆಗಳಿದ್ದಾವೆ. ಒಬ್ಬ ಉದ್ಯೋಗಿಯು ಕಾರ್ಖಾನೆಯೊಂದಕ್ಕೆ 6:15 AM ಕೆಲಸಕ್ಕಾಗಿ ಹೋಗ್ತಾನೆ. ಕೆಲಸ ಮುಗಿಸಿ 12:15 PM ಕಾರ್ಖಾನೆಯಿಂದ ಹೊರಗೆ ಬರುತ್ತಾನೆ. ಹಾಗಾದರೆ ಅವನು ಕೆಲಸ ಮಾಡಿದ ಅವಧಿ ಎಷ್ಟು? ಆತ ಕೆಲಸಕ್ಕೆ ಹೋಗಿದ್ದೆಷ್ಟು 6 ಗಂಟೆ 15 ನಿಮಿಷಕ್ಕೆ ಹೋಗ್ತಾನಂತ. AM ಇದು ಮುಂಜಾನೆ. ಆತ ಕೆಲಸ ಬಿಟ್ಟು ಬಂದಿದ್ದೆಷ್ಟಕ್ಕೆ 2 ಗಂಟೆ 15 ನಿಮಿಷಕ್ಕೆ PM ಹೊರಗಡೆ ಬರ್ತಾನಂದ್ರೆ ಎಷ್ಟು ತಾಸು ಕೆಲಸ ಮಾಡಿದ? ಸಿಂಪಲ್. ನೀವು 6ಲಿಂತ್ರ 2ಕ್ಕೆ ಎಷ್ಟು ಡಿಫ್ರೆನ್ಸ್ ಆಕೈತಿ? 6ಲಿಂತ್ರ 2ಕ್ಕೆ ಎಷ್ಟು ಅವರ್ ಹಾಕೋದಪ್ಪ ಅಂದ್ರೆ 7 8 9 10 11 12 1 2 ಅಂದ್ರೆ 8 ಅವರ್ ಏನಾಯಿತು ಆತ ಕೆಲಸ ಮಾಡಿದ. 8 ಗಂಟೆ
ಯಾಕಂದ್ರೆ 15 ನಿಮಿಷ ಕರೆಕ್ಟ್ ಇದೆ. ಅಂದರೆ 6:15 ನೀವು ಈ ಥರ ಎಣಿಸ್ಕೊತ ಹೋಗ್ಬೇಕಾಗೈತಿ. ಇಲ್ಲಿಕಂದ್ರೆ 7:15, 8:15, 8:15, 9:15 ನೀವು ಈ ಥರ ಎಣಿಸ್ಕೊತ ಹೋದ್ರೆ ಲಾಸ್ಟಿಗೆ 2:15 ಬರ್ಬೇಕಪ್ಪ ಅಂದ್ರೆ 8 ಅವರ್ ತೊಗೊಂಡಿರ್ತದೆ. ಹಾಗಾಗಿ 8 ಗಂಟೆ. ನೆಕ್ಸ್ಟ್ ಕ್ವೆಶನ್. ಒಂದು ಶಾಲೆಯು ಅರ್ಧವಾರ್ಷಿಕ ರಜೆಗಾಗಿ ಅಕ್ಟೋಬರ್ 3ರಂದು ಮುಚ್ಚಿತು. ರಜೆಯ ನಂತರ ಮತ್ತೆ ಅಕ್ಟೋಬರ್ 31ರಂದು ತೆರೆಯಿತು. ಹಾಗಾದರೆ ಅರ್ಧವಾರ್ಷಿಕ ರಜೆಯ ದಿನಗಳೆಷ್ಟು? ಶಾಲೆ ಅಕ್ಟೋಬರ್ 3ಕ್ಕೆ ಏನಾಯ್ತಪ್ಪ ಅಂದ್ರೆ ಕ್ಲೋಸ್ ಆಗ್ತೈತೆ. ಕ್ಲೋಸ್ ಆಗಿ ಹೊಳ್ಳಿ ಅದೇ ತಿಂಗಳು ಅಕ್ಟೋಬರ್ 31ನೇ ತಾರೀಕಿಗೆ ಶಾಲೆ ಓಪನ್ ಆಗ್ತದಂತ. ಅಂದ್ರೆ ಎಷ್ಟು ದಿನ ಶಾಲೆ ಮುಚ್ಚಿತು? ಇಲ್ಲಿ ಅಕ್ಟೋಬರ್ 23 ಇದ್ದಿದ್ದೆ, 23 ಇತ್ತಂದ್ರೆ 20 ದಿನ ರಜೆ ಹಾಕಿತ್ತು. ಅಕ್ಟೋಬರ್ 3ನೇ ತಾರೀಕಿಗೆ ಮುಚ್ಚಿ ಅಕ್ಟೋಬರ್ 23ಕ್ಕೆ ಓಪನ್ ಆಗಿತ್ತಂದ್ರೆ ಎಷ್ಟು ದಿನ ಹಾಕಿತ್ತು? 20 ದಿನ ರಜೆ ಹಾಕಿತ್ತು. ಅಕ್ಟೋಬರ್ 23ಕ್ಕೆ ಏನಾದರೂ ಓಪನ್ ಆಗಿತ್ತಂದ್ರೆ 20 ದಿನ ರಜೆ ಹಾಕಿತ್ತು. ಇನ್ನು ಎಷ್ಟು ದಿನ ಹೋಗ್ಬೇಕು ಮುಂದೆ? 24, 1 ದಿನ, 25, 26, 27, 28, 29, 30, 31 ಎಷ್ಟು ದಿನ ಎಕ್ಸ್ಟ್ರಾ ಅದು ನೋಡಿರಿ. ಇಲ್ಲಿ 20 ದಿನ, 21, 22, 23, 24, 25, 26, 27, 28 ಅಂದ್ರೆ ಒಟ್ಟು ಆ ಶಾಲೆ ಎಷ್ಟು ದಿನ ರಜೆ ಪಡೆದಿತ್ತಪ್ಪ ಅಂದ್ರೆ 28 ದಿನಗಳ ಕಾಲ. ನೀವು ಇಲ್ಲೇ ಡೈರೆಕ್ಟ್ ಹೇಳ್ಬೋದು ಅಕ್ಟೋಬರ್ 3ಲಿಂದ 31ಕ್ಕೆ ಎಷ್ಟು ಡಿಫ್ರೆನ್ಸ್ ಅಂದರೆ 28 ದಿನ ರೀ. ಸುಮ್ಮನೆ ನಿಮ್ಗೆ ಗೊತ್ತಾಗಲಿ ಅಂತೇಳಿ ಸುಮ್ಮನೆ ಹೇಳಿದ್ದು. ನೆಕ್ಸ್ಟ್, ಒಂದು ಶಾಲೆಯು ಶನಿವಾರದಂದು 8 AM ಪ್ರಾರಂಭಗೊಂಡು 12:30 PM ಮುಕ್ತಾಯಗೊಳ್ಳುತ್ತದೆ. ಹಾಗಾದರೆ ಅಂದು ಶಾಲೆಯ ನಡೆದ ಒಟ್ಟು ಅವಧಿ ಎಷ್ಟು? ಶಾಲೆ ಬೆಳಗ್ಗೆ 8 AM ಸ್ಟಾರ್ಟ್ ಆಗ್ತದೆ. ಬಿಟ್ಟಿದ್ದೆಷ್ಟು? ಶನಿವಾರ ಅಂತ ತಿಳ್ಕೊಡ್ರಿ, 12:30ಕ್ಕೆ ನಿಮ್ಮ ಶಾಲೆ ಬಿಡ್ತದೆ. 8ರಿಂದ 12ಕ್ಕೆ 4 ತಾಸು ಡಿಫ್ರೆನ್ಸ್ ಇದೆ, ಮ್ಯಾಗಿನ 30 ನಿಮಿಷ. ಹೀಗಾಗಿ 4:15 ಗಂಟೆ ಅವತ್ತು ಸ್ಕೂಲು ನಡೆದಿದ್ದು, 4 ಗಂಟೆ 30 ನಿಮಿಷ. ನೆಕ್ಸ್ಟ್ 4ನೇದು, ಶ್ಯಾಮನು 9 AM ಕಚೇರಿಗೆ ಬರುತ್ತಾನೆ. ಕಚೇರಿಯಲ್ಲಿ 8 ಗಂಟೆಗಳ ಕಾಲ ಕೆಲಸ ಮಾಡುತ್ತಾನೆ. ಹಾಗಾದರೆ ಅವನು ಸಂಜೆ ಕಚೇರಿಯನ್ನು ಬಿಟ್ಟ ವೇಳೆ ಎಷ್ಟು? 9 ಗಂಟೆಗೆ ಬರ್ತಾನೆ ಶ್ಯಾಮ್. ಓಕೆ, 9 ಗಂಟೆಗೆ ಬಂದು 8 ಅವರ್ ಕೆಲಸ ಮಾಡ್ತಾನತ್ತ. ಅಂದರೆ 9ಕ್ಕೆ 8 ಕೂಡಿಸ್ರಿ, 9ಕ್ಕೆ 8 ಕೂಡಿಸ್ರಿ. 8 ಗಂಟೆ ಅಂದ್ರೆ 10, 11, 12, 1, 2, 3, 4, 5, 6 5 8 ಕೂಡಿಸಿದೆ ನಾನು. 9ಕ್ಕೆ 8 ಕೂಡಿಸಿದ್ರೆ ಎಷ್ಟು ಬರ್ತೈತಿ? ಇಲ್ಲಿ 9ಕ್ಕೆ 8 ಕೂಡಿಸಿದ್ರೆ ನೆಕ್ಸ್ಟ್ ಹಿಂಗೆ ಹೇಳೋದಿಲ್ಲ, 16 ಅನ್ಬಾರ್ದು. ಅವಾಗ ಏನು ನೋಡ್ಬೇಕು? 9ರಿಂದ 8 ಗಂಟೆನ ಕೂಡಿಸ್ಕೊತ ಹೋಗ್ಬೇಕು. 10 ಅಂದರೆ 1 ಅವರ್ ಆಗ್ತದೆ. 11, 12, 1, 2, 3, 4, 5 ಅಂದ್ರೆ 10 ಕೆಲಸ ಬಿಟ್ಟಿದ್ದು ಎಷ್ಟಪ್ಪ ಅಂದ್ರೆ 5 ಗಂಟೆ ಕೆಲಸ ಬಿಡ್ತಾನೆ. 5 ಗಂಟೆಗೆ. ನೆಕ್ಸ್ಟ್ ಕ್ವೆಶನ್. ಫಾತಿಮಾಳು ಶಾಲೆಯಲ್ಲಿ 5 ಗಂಟೆ 10 ನಿಮಿಷ ಅಭ್ಯಾಸ ಮಾಡ್ತಾಳೆ. ಶಾಲೆಯಲ್ಲಿ ಓದಿದ್ದಷ್ಟಕ್ಕೆ 5 ಗಂಟೆ 10 ನಿಮಿಷ. ಮನೆಯಲ್ಲಿ 2 ಗಂಟೆ 50 ನಿಮಿಷ ಅಭ್ಯಾಸ ಮಾಡ್ತಾಳೆ. ಹಾಗಾದರೆ ಅವಳು ಒಟ್ಟು ಅಭ್ಯಾಸ ಮಾಡಿದ ಅವಧಿ ಎಷ್ಟು? ನೋಡಿರಿ, 50 ನಿಮಿಷ ಒಂದು 10 ನಿಮಿಷ ಎಷ್ಟಾಯ್ತು? 60 ನಿಮಿಷ ಆಯಿತು. ಈ 60 ನಿಮಿಷ ಆಯ್ತಪ್ಪ ಅಂದ್ರೆ 60 ನಿಮಿಷ ಅಂದರೆ 1 ಗಂಟೆ, ಅದು 1 ಗಂಟೆ ಆಗ್ಬಿಡ್ತೈತಿ ಇಲ್ಲಿ. ಓಕೆ, ಈಗ 5, 2, 7, 7, 1, 8 ಒಟ್ಟು ಅವಳು ಎಷ್ಟು ಅವರ್ ಕೆಲಸ ಓದ್ತಾಳಪ್ಪ ಅಂದ್ರೆ 8 ಗಂಟೆ. 8 ಗಂಟೆ ಏನು ಮಾಡ್ತಾಳು? ಸ್ಟಡಿ ಮಾಡ್ತಾಳೆ. ನೆಕ್ಸ್ಟ್, ಮಹೇಶನು ದಿನಾಂಕ 3/10/2011ರಿಂದ 15 ದಿನಗಳ ಕಾಲ ರಜೆಯನ್ನು ತನ್ನ ಚಿಕ್ಕಪ್ಪನ ಮನೆಯಲ್ಲಿ ಕಳೆಯುತ್ತಾನೆ. ಹಾಗಾದರೆ ಅವನು ಯಾವ ದಿನಾಂಕದಂದು ಅವರ ಚಿಕ್ಕಪ್ಪನ ಮನೆಯಿಂದ ಹೊರಡುತ್ತಾನೆ? ಅಂದ್ರೆ 15 ದಿನ ರಜೆ ಕಳೀತಾನಪ್ಪ ಅಂದ್ರೆ ಪ್ಲಸ್ 15 ದಿನ ಆ್ಯಡ್ ಮಾಡಿಬಿಡ್ರಿ ಇದಕ್ಕೆ ಅಷ್ಟೇ. 15/1/3 18, 15/1/3 18, 18/10/2011ರಂದು ಆತ ಚಿಕ್ಕಪ್ಪನ ಮನೆಯಿಂದ ಹೊರಡುತ್ತಾನೆ. 15 ದಿನ. ಓಕೆ, ಈ ಥರ ಕಾಲ ಅಧ್ಯಾಯ 7 ನಿಮ್ಗೆ ಕಂಪ್ಲೀಟ್ ಆಯಿತು. 7.1, 7.2, 7.3, 7.4 ಎಲ್ಲವೂ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ನೆಕ್ಸ್ಟು ಅಧ್ಯಾಯ 8ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.